ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ನಿರಮಿರಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನಾವು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಜನ ವರದರು ಎಂಬುದು ಸಾತ್ವಿಕ ಪ್ರವೃತ್ತಿಯುಳ್ಳ ಜೀವರನ್ನು ಶ್ರೀ ಪುರಂದರದಾಸರು ನಮಗೆ ಪರಿಚಯಿಸುತ್ತಿದ್ದಾರೆ. 10 ಎಂಬುದು ಅನಂತ ಸಂಖ್ಯೆಯಾದ್ದರಿಂದ ಜೀವಗಣಃ ಹರೇರನುಚರಾಃ ನಿಚೋಚ ಭಾವಂ ಗತಃ ಎಂಬ ಮೂಲಭೂತ ತತ್ವವನ್ನು ವಿವರಿಸುತ್ತಿದ್ದಾರೆ ಎಂದು ತಿಳಿಯಬೇಕು. ಜೀವರಲ್ಲಿ 3 ವಿಧ ಎಂಬುದನ್ನು ತಿಳಿದುಕೊಂಡೆವು. ಸಾತ್ವಿಕರು, ರಾಜಸರು ಮತ್ತು ತಾಮಸರು. ಪ್ರತಿಯೊಂದು ಗಣದಲ್ಲೂ ಜೀವರು ಅನಂತ 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 ರಾಶಿಯಲ್ಲಿದ್ದಾರೆ. ಆದ್ದರಿಂದ ಸೃಷ್ಟಿ, ಸ್ಥಿತಿ, ಲಯ ಎಂಬುದು ಎಂದಿಗೂ ಮುಗಿಯದ ಕಾರ್ಯಕ್ರಮವಲ್ಲ, ನಿತ್ಯ ನಿರಂತರವಾಗಿ ನಡೆಯುತ್ತಿರುತ್ತದೆ. ಒಂದು ಬ್ರಹ್ಮಾಂಡದಲ್ಲಿ ಇಷ್ಟು ಕ್ಲುಪ್ತವಾದ ಜಲ ರಾಶಿಗಳು, ಜೀವರಾಶಿಗಳು ಹುಟ್ಟಿ ಬರುತ್ತಾರೆ. ಅವರಿಗೆ ದೇಹದ ಸಂಕಲ್ಪವಾಗುತ್ತೆ. ದೇಹದ ಸಂಯೋಗ ಮತ್ತು ವಿಯೋಗ, ಇದೇ ಸಾಧನೆ ಎಂದು ಹೆಸರು. ವಿಯೋಗವಾದಾಗ ಅವರಿಗೆ ಕ್ಲುಪ್ತವಾದ ಅವರ ಲೋಕಗಳಿಗೆ ಹೋಗುತ್ತಾರೆ. ಈ ಮಧ್ಯೆಗೆ ಅವರಿಗೆ ಯಥಾಯೋಗ್ಯವಾದ ಅವರ ಕಾಮ್ಯಾನುಸಾರವಾಗಿ ಸಾಧನೆಯನ್ನು ಅವರು ಮಾಡಿಕೊಳ್ಳುತ್ತಾರೆ. ಅವರವರ ಯೋಗ್ಯತೆ ಅನುಸಾರವಾಗಿ ಫಲವನ್ನು ಹೊಂದುತ್ತಾರೆ ಎಂಬುದು ಸಂಸಾರ ಅವಸ್ಥೆಯಲ್ಲಿರತಕ್ಕಂಥ ಎಲ್ಲ ಜೀವರ ಒಂದು ಪರಿಸ್ಥಿತಿಯಾಗಿದೆ. ಪ್ರತಿಯೊಬ್ಬ ಜೀವರು ತಾವು ತಿಳಿಯಲೇಬೇಕಾದ ಅತ್ಯಮೂಲ್ಯ ವಿಷಯ ಏನು ಅಂದರೆ ಎಲ್ಲ ಜೀವರು ಅಸ್ವತಂತ್ರರಾಗಿದ್ದಾರೆ ಎಂಬುದನ್ನು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕು. ನಮ್ಮ ಯೋಗ್ಯತಾ, ನಮ್ಮ ಸ್ವಭಾವ ಏನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಪ್ರತ್ಯಕ್ಷವಾಗಿ ನಾವು ತಿಳಿಯಬೇಕು. ಆದರೆ ಪ್ರತ್ಯಕ್ಷವಾಗಿ ನಮಗೆ ಜ್ಞಾನ ಅಭಾವ ಇರುವುದರಿಂದ, ಅಜ್ಞಾನದ ದಶೆಯಿಂದ ಅವರ ಸ್ವರೂಪ ಜ್ಞಾನವೇ ಅವರಿಗೆ ಆಗುವುದಿಲ್ಲ. ಆದ್ದರಿಂದ ಸಂಸಾರ ಅವಸ್ಥೆಯಲ್ಲಿ ಅವರವರ ಯೋಗ್ಯತೆಯನ್ನು ತಿಳಿದುಕೊಳ್ಳೋಕ್ಕೋಸ್ಕರವಾಗಿ, ಸಾಧನೆ ಮಾಡೋಕ್ಕೋಸ್ಕರವಾಗಿ ಭಗವಂತ ಸೃಷ್ಟಿ ಮಾಡಿರುತ್ತಾನೆ. ಮೊಟ್ಟ ಮೊದಲಿಗೆ ತಮ್ಮನ್ನು ತಾವು ತಿಳಿದುಕೊಳ್ಳಲು ಸಕಲ ಶ್ರುತಿ, ಸ್ಮೃತಿ, ಹರೇರಾಜ್ಞಾ ಎಂಬುದಾಗಿ ಅನೇಕ ವಿಧವಾದ ಪ್ರಕಾರಗಳಾಗಿ ಆಗಮಗಳಿದೆ. ಇದನ್ನು ಉಪಯೋಗಿಸಿಕೊಂಡು ಜೀವರು ತಮ್ಮನ್ನು ಭಗವಂತನು ತಿಳಿಯಬೇಕು. ಈ ತಿಳಿಯಬೇಕು ಎಂಬ ಜ್ಞಾನ ಬರುವುದಕ್ಕೆ ಜೀವರು 84 ಲಕ್ಷ ಯೋನಿಗಳಲ್ಲಿ, ಅನೇಕ ಯೋನಿಗಳಲ್ಲಿ ಹಲವಾರು ಸಾರಿ ಹುಟ್ಟಿ ಬಂದು ಈ ಪಕ್ವತೆಯನ್ನು ಹೊಂದುತ್ತಾರೆ. ಏಕೆಂದರೆ ಇದು ಜೀವನೋಪಾಯವಾದ್ದರಿಂದ ಆ ಪ್ರತಿಯೊಬ್ಬ ಜೀವರ ಉಪಾಯವನ್ನು ಅವರವರೇ ತಿಳಿದುಕೊಳ್ಳಬೇಕು. ಎಲ್ಲ ಜೀವರು ಭಿನ್ನರಾಗಿದ್ದಾರೆ, ತಾರತಮ್ಯಯುಕ್ತವಾಗಿದ್ದಾರೆ ಮತ್ತು ಅವರದೇ ಆದ ಅನಾದಿಯಾದ ಕಾಮ ಕರ್ಮಗಳಿಂದ ಕೂಡಿದ್ದಾರೆ.
ಶ್ರೀ ಮಹಾಲಕ್ಷ್ಮೀ ದೇವಿಯರ ಅಭಿಮನ್ಯವಾದ ಯಾವ ಲಿಂಗ ಶರೀರ ಎಂಬುದರಿಂದ ಆವರ್ಕರಾಗಿದ್ದಾರೆ. ಎಲ್ಲ ಜೀವರ ಪರಿಶ್ರಮ ಸಾಧನ ಅಂದರೆ ಏನು? ಲಿಂಗ ಶರೀರದಿಂದ ಹೊರಬರುವುದು. ಲಿಂಗ ಶರೀರ ಯಾತಕ್ಕಾಗಿ ಉತ್ಪನ್ನವಾಯಿತು? ಅನಾದಿಯಾದದ್ದು ನಮ್ಮ ಕಾಮ ಕರ್ಮಗಳ ದಶೆಯಿಂದ ಉತ್ಪನ್ನವಾಯಿತು. ನಮ್ಮ ಅರಿವಿಗೋಸ್ಕರ ನಮ್ಮ ತಪ್ಪಿನಿಂದ ಇದಾಗಿದೆ ಎಂದು ತಿಳಿಯಬೇಕು. ಇದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಭಗವಂತ ಮನುಷ್ಯ ಜನ್ಮವನ್ನು ಕೊಡುತ್ತಾನೆ. ಮನುಷ್ಯ ಜನ್ಮದಲ್ಲಿ ನಾವು ಈ ಜ್ಞಾನವನ್ನು ತಿಳಿದುಕೊಳ್ಳದೆ ಹೋದರೆ ಇನ್ನು ಯಾವ ಜನ್ಮದಲ್ಲೂ ಸಹ ಇದು ಜ್ಞಾನ ಹೇಗೆ ಉದ್ಧಾರವಾಗಬೇಕು ಎಂಬತಕ್ಕಂಥ ಬಾಗಿಲಿಗೆ ನಮಗೆ ದ್ವಾರವೇ ನಮಗೆ ಕಾಣಿಸುವುದಿಲ್ಲ, ಇನ್ನು ತೆಗೆಯುವುದಂತೂ ಬಂತು. ಆದ್ದರಿಂದ ಸಾಧನ ಶರೀರವಿದು ಎಂಬುದಾಗಿ ದಾಸರಾಯರು ಅನೇಕ ಕಡೆ ತಿಳಿಸಿಕೊಟ್ಟಿದ್ದಾರೆ. ಈ ಸಾಧನದಲ್ಲಿ ಮುಖ್ಯವಾಗಿ ಎಲ್ಲ ಜೀವರು ತಿಳಿಯಬೇಕಾದದ್ದು ಏನು? ಭಗವಂತನಿಂದ ಭಿನ್ನರಾಗಿದ್ದೇವೆ ಎಂಬುದನ್ನು ಸುಸ್ಪಷ್ಟವಾಗಿ ತಿಳಿಯಬೇಕು. ಭಗವಂತ ಸರ್ವಗಳ ಸಂಪೂರ್ಣ ಸರ್ವದೋಷ ವಿದೂರತ್ವನಾಗಿದ್ದಾನೆ. ಅದು ಶ್ರುತಿಯಿಂದ ನಮಗೆ ಲಭ್ಯವಾಗುವುದು. ಮತ್ತು ಎಲ್ಲ ಜೀವರು ಸ್ವತಃ ಅನುಭವಿಗಳಾಗಿರ್ತಕ್ಕಂಥದ್ದು ಯಾವುದು? ದುಃಖಿಗಳು, ಅಸ್ವಾತಂತ್ರ್ಯತೆ. ದುಃಖ ಯಾಕೆ ಬರುತ್ತದೆ ಎಂದರೆ ನಾವು ಅಸ್ವಾತಂತ್ರ್ಯ. ಆದ್ದರಿಂದ ಯಾರು ಸ್ವತಂತ್ರರೋ ಅವರು ದುಃಖ ಬರಬಾರದು ಎಂದು ತಡೆಗಟ್ಟಿರುತ್ತಾರೆ, ದೂರ ತಳ್ಳುತ್ತಾರೆ. ನಮಗೆ ದೂರ ತಳ್ಳಲು ಸಾಧ್ಯವಾಗುವುದಿಲ್ಲ ಅಂದರೆ ನಮ್ಮಲ್ಲಿ ಸ್ವಾತಂತ್ರ್ಯವಿಲ್ಲ, ದುಃಖವನ್ನು ದೂರಿಡುವ ಸಾಮರ್ಥ್ಯವಿಲ್ಲ ಎಂಬುದೇ ಸ್ವಾತಂತ್ರ್ಯವಿಲ್ಲ ಎಂದು ಹೆಸರು. ಆದ್ದರಿಂದ ನಮ್ಮ ಜೀವನ ಯೋಗ್ಯತೆಯನ್ನು ತಿಳಿಯುವುದು ಅಂದರೆ ಏನು? ಭಗವಂತನ ಪಾರಮ್ಯತೆ ಮತ್ತು ಜೀವನ ಅಪಾರಮ್ಯತೆಯನ್ನು ತಿಳಿಯುವುದೇ ಆಗಿದೆ. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಉಪದೇಶ ಮಾಡುತ್ತಿದ್ದಾನೆ. 7ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ. 7ನೇ ಅಧ್ಯಾಯ ಎಂಬುದು ಮತ್ತು 7ನೇ ಶ್ಲೋಕ ಎಂಬುದು ಎರಡೂ ಸಹ ಅಜ್ಞಾನದಿಂದ ಎದ್ದೇಳಿ ಎಂಬುದನ್ನೇ ತೋರಿಸಿಕೊಡ್ತಾ ಇದೆ. ಮತ್ತ ಪರತರ ನಾಣ್ಯ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಎಂಬುದು 7ನೇ ಸೂತ್ರ. ನನ್ನಿಂದ ಭಿನ್ನವಾದ ಸರ್ವೋತ್ತಮವಾದ ವಸ್ತು ಯಾವುದೂ ಇಲ್ಲ. ಈ ಎಲ್ಲ ಜಗತ್ತು ಪ್ರಕೃತಿಯನ್ನು ಮೊದಲುಗೊಂಡು ದಾರವನ್ನು ಮಣಿಗಳು ಆಶ್ರಯಿಸಿರುವಂತೆ ನನ್ನಲ್ಲಿ ಆಶ್ರಿತವಾಗಿದೆ ಎಂದು ಭಗವಂತ ಹೇಳಿದ್ದಾಗ ಎಲ್ಲ ಜೀವರು ನಾವು ಮುಖ್ಯವಾಗಿ ಭಗವಂತನ ಆಶ್ರಯಿಸಿದ್ದೇವೆ ಎಂದು ತಿಳಿಯಬೇಕು. ಭಗವಂತನಾದರೂ ಯಾರನ್ನೂ ಆಶ್ರಯಿಸಿಲ್ಲ ಅಂತ ಅವನೇ ಹೇಳಿಕೊಂಡಿರುವುದರಿಂದ ಅವನು ಸ್ವತಂತ್ರ. ಆ ಸ್ವತಂತ್ರ ಯಾವ ಜೀವರಲ್ಲೂ ಇಲ್ಲ ಎಂಬುದು ಸುಸ್ಪಷ್ಟವಾಗುತ್ತದೆ. ಇದನ್ನು ಎಲ್ಲ ಮನುಷ್ಯರು, ಎಲ್ಲ ಜೀವರು ತಿಳಿಯಲೇಬೇಕು. ಆದರೆ ಜೀವರು ಮನುಷ್ಯರಾಗಿದ್ದಾಗ ಮಾತ್ರ ಈ ತಿಳುವಳಿಕೆ ಬರುತ್ತದೆ ಹೊರತು ಇತರ ಯೋನಿಗಳಿದ್ದಾಗ ಇದರ ಅರಿವು ಬಂದರೂ ಸಾಧನೆಯಾಗಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದನ್ನು ಶ್ರೀಮದಾನಂದ ತೀರ್ಥ ಸ್ಪಷ್ಟಪಡಿಸುತ್ತಾರೆ ತಮ್ಮ ಭಾಷ್ಯದಲ್ಲಿ. ಅಹಮೇವ ಪರತರಃ ಮತ್ತ ಅನ್ಯತ್ ಪರತರಃ ನ ಕಿಂಚಿದಪಿ. ಪರತರತ್ವಂ ನಾನೊಬ್ಬನೇ, ನನಗಿಂತ ಬೇರೆ ಪರತರತ್ವ ಇನ್ನೊಂದಿಲ್ಲ. ಭೂಮಾದಿ ಅಪರತತ್ವಗಳು ಅನೇಕ ಇವೆ. ಪರತತ್ವದ ಮುಕ್ತರೂ ಬಹಳ ಇದ್ದಾರೆ. ಪರತರ ತತ್ವ ಭಗವಂತ ಮಾತ್ರ. ಪರತತ್ವ ಎಂದರೇನು? ಅಪರತತ್ವ ಅಂದರೆ ಏನು? ಪರತರ ತತ್ವ ಎಂದರೇನು ಎಂದು ನಾವು ತಿಳಿಯಬೇಕು. ಅಪರತತ್ವಗಳು ಅಂದರೆ ಎಲ್ಲ ಜೀವರು, ಪರತತ್ವನ ಮುಕ್ತರು. ಪರತರ ತತ್ವ ಎಂಬತಕ್ಕಂಥದ್ದು ಭಗವಂತ ಅಂತ ತಿಳಿಯಬೇಕು. ಇದನ್ನು ತಾತ್ಪರ್ಯದಲ್ಲಿ
ಸ್ಪಷ್ಟಪಡಿಸುತ್ತಾರೆ ಶ್ರೀಮದಾನಂದ ತೀರ್ಥರು. ಮತ್ತಃ ಅನ್ಯತ್ ಪರತರಂ ನಾಸ್ತಿ ಪರತಸ್ತು ಅಹಮೇವ ಇತ್ಯರ್ಥಃ. ಅನ್ಯತಾ ಅನ್ಯದಿತಿ ವ್ಯರ್ಥಂ ಅವರ ದುಃಖ ಸಂಬಂಧಾತ್ ಪರಾ ಶ್ರೀರೇಕಲೈವತು ದುಃಖ ಸಂಪೀಡಿತತ್ವಾತ್ ಮಜ್ಜಮೋ ವಾಯುರುಚ್ಯತೆ. ಅನನ್ಯದೀನರು ಪತ್ವಾತ್ ಸಮಾಧಿಕ ಸೌಖ್ಯತಃ ತತ್ರಾಚ್ಛ ಸರ್ವಸ್ಯ ವಿಷ್ಣು ಪರತರೋ ಮತಃ. ಅಭಾವದಂತರಾವನ್ಯಸ್ಯ ತ್ವಯಿ ಹೇರಾರ್ಥಂ ತರಪ್ತಮೌ ಯಸ್ಯ ಸಂಬಂಧಯೋಗ್ಯತ್ವಾತ್ ಜೀವ ಅಪಿ ಅವರಾಮತಃ ತಸ್ಯ ಜಡಾಃ ಪ್ರಕೃತೇಃ ಅವರತ್ವಂ ಕ್ವ ಸಂಶಯಃ. ಅತ ಅವರತರ ಏತು ವಿಮುಖಾಶ್ಚೇತನ ಹರೇಃ ನಿತ್ಯದುಃಖೈಕಯೋಗ್ಯತ್ವಾತ್ ನಹಿ ಏತಚ್ಚಾದಚೇತನೆ. ಅತ ಪರತರಂ ವಿಷ್ಣುಂ ಯೋ ವೇತ್ತಿ ಸ ವಿಮುಚ್ಯತೆ. ಮುಕ್ತಿಸ್ತು ಸ್ಯಾತ್ ಪರಾ ಆಭಾಸ ಸುನಿಚ್ಛಃ ಸುಖಭೋಜನಾತ್ ತತ್ರಾಪಿ ತಾರತಮ್ಯಂ ಸ್ಯಾತ್ ತೇಷು ಬ್ರಹ್ಮಾದಿಕೋ ಮತಃ. ವಿಷ್ಣೋರಾಧಿಕ್ಯ ಸಂವಿತ್ತಿ ಸರ್ವಸ್ಮಾತ್ ಜ್ಞಾನಮುಚ್ಯತೆ. ಏವಂ ವಿವಿಚ್ಯ ತತ್ಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಂ. ಏತಚ್ಚ ತಾರತಮ್ಯೇನ ವರ್ತತೆ ಕೇಶವಾದಿಷು. ಮುಖ್ಯವಿಜ್ಞಾನ್ಯತೋ ವಿಷ್ಣುಃ ಕಿಂಚಿತ್ ವಿಜ್ಞಾನಿನೋ ಪರಃ. ಪರಳಾದ ರಮಾದೇವಿ ಪರತರನಾದ ಪರಮಾತ್ಮ ಕೇವಲ ಪರತಮನಲ್ಲ, ಪರತರನೂ ಅಲ್ಲ. ಆಗಿರೋನು ಪರೋತ್ತಮ ಅಂತ ಹೇಳಬೇಕು. ಪರಮಾತ್ಮ ಅಂತ ಹೆಸರು. ಪರತಮರಾದವರು ಪರತರನಾದ ಪರಮಾತ್ಮನಿಗಿಂತ ಹೆಚ್ಚಿನವರು ಯಾರೂ ಇಲ್ಲದಿದ್ದರಿಂದ ಅವನೇ ಸರ್ವಶ್ರೇಷ್ಠನಾದ್ದರಿಂದ ಅವನು ಕೇವಲ ಪರತರನಷ್ಟೇ ಅಲ್ಲ, ಪರತಮನೂ ಆಗಿರುವನು. ಜಡ ಪ್ರಕೃತಿ ದುಃಖ ಸ್ಪರ್ಶವಿಲ್ಲದಾಗಿದ್ದರೂ ದುಃಖ ಕಾರಣವಾಗಿರುವುದರಿಂದ ಇದನ್ನು ಅವರ ಎನ್ನುವುದರಲ್ಲಿ ಸಂದೇಹವಿಲ್ಲ. ಪರಮಾತ್ಮನಿಗೆ ವಿಮುಖರಾದರವು ಅವರ ತರರು. ಅಚೇತನದ ಜಡ ಪ್ರಕೃತಿಗೆ ದುಃಖ ಸಂಬಂಧವಿಲ್ಲ. ಆದರೆ ಶ್ರೀಹರಿಗೆ ವಿಮುಖರಾದ ಜೀವರಿಗೆ ಸುಖಲೇಶವಿಲ್ಲದ ನಿತ್ಯ ದುಃಖ ಯೋಗ್ಯತೆ ಇರುವುದು. ಆದ್ದರಿಂದ ಇವರು ಅಂದರೆ ಶ್ರೀಹರಿಗೆ ವಿಮುಖರಾದವರು ಅವರ ತರರು. ಇವರಿಗಿಂತ ಹೆಚ್ಚಿನ ಅವರರು ಇಲ್ಲದೇ ಇರುವುದರಿಂದ ಇವರೇ ಅವರ ತಮರೂ ಆಗಿದ್ದಾರೆ. ಪರತರವಾದ ಸರ್ವಶ್ರೇಷ್ಠವಾದ ವಿಷ್ಣುವನ್ನು ಯಾರು ತಿಳಿದುಕೊಳ್ಳುವರೋ ಅವರು ಮುಕ್ತಿಯನ್ನು ಪಡೆಯುವರು. ಮುಕ್ತನು ನಿತ್ಯ ಸುಖನು. ಆದ್ದರಿಂದ ಸುಖ ಸಂಸಾರಿಗಳಂತಲ್ಲ. ಹೀಗಿದ್ದರೂ ಅವನು ಪರ ಲಕ್ಷ್ಮೀದೇವಿಯಂತೆ ಪರನಾಗಲಾರ. ಕಾರಣ ಸಂಸಾರದಲ್ಲಿದ್ದಾಗ ಮುಕ್ತನೂ ದುಃಖವನ್ನು ಅನುಭವಿಸುವುದರಿಂದ. ಆದರೆ ಮುಕ್ತನಾದ ಮೇಲೆ ಅವನು ಪರ ಆಭಾಸ. ಮುಕ್ತರಲ್ಲಿ ಚತುರ್ಮುಖ ಬ್ರಹ್ಮನು ಶ್ರೇಷ್ಠನು. ಆದರೆ ಎಲ್ಲರಿಗಿಂತಲೂ ವಿಷ್ಣು ಶ್ರೇಷ್ಠ ಎಂದು ತಿಳಿಯುವುದು ಜ್ಞಾನ. ರಮಾದೇವಿಯು ಪರಳು, ಪರಮಾತ್ಮನು ಪರತರನು ಎನ್ನುವುದು ವಿಜ್ಞಾನವು. ವಿಷ್ಣುವೇ ಮುಖ್ಯ ವಿಜ್ಞಾನಿಯು. ಚತುರ್ಮುಖಾದಿಗಳು ಅವರವರ ಯೋಗ್ಯತಾನುಸಾರ ಕಿಂಚಿತ್ ವಿಜ್ಞಾನಿಗಳು. ಹೀಗೆ ಒಟ್ಟು ತಾರತಮ್ಯವನ್ನು ತಿಳಿಸುವ ಶ್ಲೋಕ ಈ ಭಗವದ್ಗೀತೆಯ 7ನೇ ಅಧ್ಯಾಯದ 7ನೇದಾಗಿದೆ. ಮತ್ತ ಪರತರ ನಾಸ್ತಿ ಎಂಬುದನ್ನು ಮೊಟ್ಟ ಮೊದಲಿಗೆ ಹೇಳಿದ್ದರಿಂದ ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವೋ ಅಭಾವ ದ್ವಿಧೇತರತು ಎಂಬುದನ್ನಾಗಿ ತತ್ವಸಂಖ್ಯಾನದಲ್ಲಿ ಶ್ರೀಮದಾನಂದ ತೀರ್ಥರು
ನಾವು ಎಲ್ಲ ಜೀವರು ತಿಳಿಯಬೇಕಾದ ಮುಖ್ಯ ತತ್ವದ ವಿಭಾಗವನ್ನು ಮಾಡಿ ತೋರಿಸಿದ್ದಾರೆ. ಅದನ್ನು ಶ್ರೀಕೃಷ್ಣ ಪರಮಾತ್ಮನು ಈ ಸ್ವಾಭಾವಿಕವಾಗಿ ಇರತಕ್ಕಂಥ ತಾರತಮ್ಯವನ್ನು ಇಲ್ಲಿ ಪ್ರಕಟ ಮಾಡುತ್ತಿದ್ದಾನೆ, ಬೋಧಿಸುತ್ತಿದ್ದಾನೆ. ವೇದವ್ಯಾಸ ದೇವರು ತಾರತಮ್ಯವನ್ನು ತಮ್ಮ ಪುರಾಣಾದಿ ಗ್ರಂಥಗಳಲ್ಲಿ, ಬ್ರಹ್ಮಸೂತ್ರದಲ್ಲಿ ಮತ್ತು ಗೀತಾ ಪ್ರಸ್ಥಾನದಲ್ಲಿ ಎಲ್ಲ ಕಡೆಯೂ ಸಹ ಅನೇಕ ಬಾರಿ ತಾರತಮ್ಯವನ್ನು ನಮಗೆ ತಿಳಿಸುತ್ತಾ ಹೋಗುತ್ತಾರೆ. ವೇದವ್ಯಾಸರು ಯಾವುದೇ ಒಂದು ವಾಕ್ಯವನ್ನು ನಾವು ಕೂಲಂಕಷವಾಗಿ ವಿಚಾರಿಸಿದರೆ ಭಗವಂತನ ಪಾರಮ್ಯತೆ ಮತ್ತು ಜೀವನ ಅಪಾರಮ್ಯತೆ ಕಂಡುಬರುತ್ತದೆ. ಲಕ್ಷ್ಮೀದೇವಿಯ ನಿತ್ಯ ಮುಕ್ತತೆ ಮತ್ತು ರುಜು ಗುಣಗಣಸ್ಥರ ಅವರ ಶ್ರೇಷ್ಠವಾದ ಯೋಗ್ಯತೆ ಎಲ್ಲವೂ ಸಹ ಯಾವ ಒಂದು ಶಬ್ದದಿಂದಲೇ ನಮಗೆ ತಿಳಿದು ಬರುತ್ತದೆ. ಒಂದು ಶಬ್ದದಿಂದ ಭಗವಂತನಿಗೆ ಹೇಗೆ ಸಂಬಂಧ ಅಂತ ನೋಡಿದಾಗ ಸರ್ವೋತ್ಕೃಷ್ಟತೆಯನ್ನು ತೋರಿಸುತ್ತದೆ. ಲಕ್ಷ್ಮಿಗೆ ಹೇಗೆ ಸಂಬಂಧ ಅಂದರೆ ನಿತ್ಯ ಮುಕ್ತಳು ಎಂಬತಕ್ಕಂಥದ್ದು ತೋರಿಸುತ್ತದೆ. ಅದರಂತೆ ರುಜಿಯೋಗಿಗಳಿಗೆ ಅಜ್ಞಾನದ ಸಂಬಂಧವಿದ್ದರೂ ಅದರ ಉಪಟಳವಿಲ್ಲದವರು ಎಂಬುದನ್ನು ತೋರಿಸುತ್ತದೆ. ಉಳಿದ ಜೀವರಿಗೆ ಕಿಂಚಿತ್ ಸಂಬಂಧವಿತ್ತು ಮತ್ತು ಅದರ ಪರಿಹಾರವನ್ನು ಮಾಡಿಕೊಂಡರು ಎಂಬುದನ್ನು ತಿಳಿಸುತ್ತದೆ. ಇನ್ನು ಮುಕ್ತರಾದ ಜೀವರು ಸತತವಾದ ಪ್ರಯತ್ನ ಮತ್ತು ಗುರುಗಳ ಭಗವಂತನ ಅನುಗ್ರಹದಿಂದ ಪಾರಾಗಿ ಮುಕ್ತರಾಗುವ ಬಗೆಯನ್ನು ತಿಳಿಸುತ್ತಾರೆ. ಮುಕ್ತರಾದ ಮೇಲೆ ಪರಾಭಾಸ ಭಗವಂತನಂತೆ ಅಂದರೆ ಪ್ರತಿಬಿಂಬನಂತೆ ಭಗವಂತನಿಗೆ ಹೇಗೆ ದುಃಖಾದಿಗಳು ಇಲ್ಲವೋ ಅದರಂತೆ ಮುಕ್ತರಾದವರಿಗೆ ಯಾವ ಕಾಲದಲ್ಲೂ ಸಹ ಹಿಂದಿರುಗಿ ಬರುವುದಿಲ್ಲ. ನಿತ್ಯ ಲೋಕದಲ್ಲಿ ಸದಾ ಸುಖಿಗಳಾಗಿ ಇರುತ್ತಾರೆ. ಇದರಂತೆ ಯಾರು ವಿಮುಖರಾಗಿ ಭಗವಂತನಿಗೆ ವಿಮುಖರಾಗಿರುತ್ತಾರೋ ಅಂದರೆ ಯಾರು ಸ್ವಭಾವತಃ ಭಗವಂತನನ್ನು ದ್ವೇಷಿಸುತ್ತಾರೋ ಅಂದರೆ ಭಗವಂತನು ಯಾರು ಅನ್ಯತಾಕಾರವಾಗಿ ತಿಳಿದುಕೊಳ್ಳುತ್ತಾರೋ ಅಂದರೆ ನಾನೇ ಭಗವಂತ ಎಂಬ ಅನ್ಯತಾಕಾರವಾಗಿ ಉಪಾಸನೆ ಯಾರು ಮಾಡುತ್ತಾರೋ ಅವರು ವಿಷ್ಣು ದ್ವೇಷಿಗಳು ಎನಿಸಿಕೊಳ್ಳುತ್ತಾರೆ. ಇದರಿಂದ ಅವರ ದುಃಖ ಎಂಬತಕ್ಕಂಥದ್ದು ತೀವ್ರಗತಿಯಲ್ಲಿ ಹೋಗಿ ಅವರ ಸ್ವರೂಪ ಯೋಗ್ಯತೆವಾದ ಕೇವಲ ದುಃಖವನ್ನೇ ಅನುಭವಿಸತಕ್ಕಂಥ ನಿರ್ಯಾದಿಗಳಲ್ಲಿ ಹೋಗುತ್ತಾರೆ. ಅದು ಸಹ ನಿತ್ಯ ಲೋಕಗಳು. ಅಲ್ಲಿಯೂ ಸಹ ಒಂದು ಸಾರಿ ಹೋದ ಮೇಲೆ ಮತ್ತೆ ಬರುವಂತಿಲ್ಲ. ಇದು ಎಲ್ಲ ಜೀವರ ವ್ಯವಸ್ಥೆಯಾಗಿದೆ. ಅನಾದಿ ಅನಂತ ಕಾಲಕ್ಕೂ ಈ ವ್ಯವಸ್ಥೆ ಎಂಬುದು ಅನಂತ ಜೀವರುಗಳಿಗೆ ಸೃಷ್ಟಿಯಾದಿಗಳಿಗೆ ಬಂದಾಗ ನಿಯಮೇನ ಈ ಸಾಧನೆ ಎಂಬತಕ್ಕಂಥದ್ದಾಗುತ್ತದೆ. ಭಗವಂತ ಶ್ರೇಷ್ಠ ಜೀವರಿಗೆ ತಾನೇ ತನ್ನ ಅನುಗ್ರಹದಿಂದ ಯೋಗ್ಯ ಜ್ಞಾನವನ್ನು ಕೊಡುತ್ತಾರೆ. ಈ ಅವಕಾಶವನ್ನು ಎಲ್ಲ ಜೀವರಿಗೂ ಕೊಟ್ಟರೂ ಸಹ ಅವರ ಸ್ವರೂಪ ಯೋಗ್ಯತಾನುಸಾರವಾಗಿ ವಿಷ್ಣುವಿನ ಭಕ್ತಿಯನ್ನು ಕೆಲವರು ಮಾಡುತ್ತಾರೆ, ವಿಷ್ಣುವಿನ ದ್ವೇಷವನ್ನು ಕೆಲವರು ಮಾಡುತ್ತಾರೆ. ಇದು ಸ್ವಾಭಾವಿಕವಾದದ್ದು, ಭಗವಂತನಿಂದ ದತ್ತವಾದದ್ದು ಅಲ್ಲ. ಆದ್ದರಿಂದ ಇರುವುದನ್ನು ಪ್ರಕಾಶ ಮಾಡುವುದು ಭಗವಂತ. ಅದನ್ನು ಪ್ರಕೃತಿಯ ಸಹಾಯದಿಂದ ಮಾಡುತ್ತಾನೆ. ಪ್ರಕೃತಿಯು ಸಹ ಪ್ರಕೃತಿ ಎಂದರೆ ಜಡ ಪ್ರಕೃತಿ, ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯರು. ಜಡ ಪ್ರಕೃತಿ ಅಂದರೆ ಯಾವ ಕಾಲಕ್ಕೂ ದುಃಖವೇ ಇಲ್ಲದೆ ಇರತಕ್ಕಂಥ ಪದಾರ್ಥ, ಜ್ಞಾನವೇ ಇಲ್ಲದೆ ಇರತಕ್ಕಂಥ ಪದಾರ್ಥ. ಅಂಥ ಪದಾರ್ಥಗಳೇ ನಮ್ಮ ಶರೀರವಾಗಿದೆ. ಆದ್ದರಿಂದ ಈ ಶರೀರವೇ ನಾವು ಅಲ್ಲ. ಏಕೆಂದರೆ ಈ ಶರೀರ ಎಂಬುದು ಕೇವಲ ಜಡ ಪದಾರ್ಥ, ಇದೊಂದು ಗೋಲಕಗಳು ಮಾತ್ರ. ನಾವು ಇದನ್ನು ಉಪಯೋಗಿಸಿಕೊಂಡಿದ್ದೇವೆಯೇ ಹೊರತು ಈ ದೇಹದಲ್ಲಿ ಯಾವ ಸುಖವೇ ಆಗಲಿ ದುಃಖವೇ ಆಗಲಿ ಅನುಭವಿಸುವ ಯೋಗ್ಯತೆ ಇಲ್ಲ. ಸುಖ ದುಃಖಾದಿಗಳು ನಮ್ಮ ಅನಾದಿ ಕಾಮಕರ್ಮದ ದಶೆಯಿಂದ ಬರತಕ್ಕಂಥ ಫಲರೂಪವಾಗಿದೆ.
ಇದನ್ನು ನಾವು ಸುಸ್ಪಷ್ಟವಾಗಿ ತಿಳಿಯೋಕ್ಕೋಸ್ಕರವಾಗಿಯೇ ಎಲ್ಲ ಜೀವರಿಗೆ ಸಂಸಾರ ಅವಸ್ಥೆ ಎಂಬುದು ಬರುತ್ತದೆ. ಸಂಸಾರ ಅವಸ್ಥೆಯುವುದು ಬ್ರಹ್ಮದೇವರಿಗೆ ಬಹು ದೀರ್ಘವಾಗಿರುತ್ತದೆ, ಏಕೆಂದರೆ ಅವರ ಪ್ರಾರಬ್ಧವು ದೀರ್ಘವಾಗಿರುತ್ತದೆ. ದೀರ್ಘವಾದ ಪ್ರಾರಬ್ಧದಿಂದ ಅತಿ ಹೆಚ್ಚು ಸುಖವನ್ನು ಹೊಂದುತ್ತಾರೆ ಯಾವರು ಯೋಗಿಗಳು. ಅದರಂತೆ ಅಧಮಾಧಮ ಜೀವರು ಅತಿ ಹೆಚ್ಚು ದ್ವೇಷವನ್ನು ಮಾಡುವುದರಿಂದ ನಿತ್ಯ ನರಕವನ್ನು ಹೋಗುತ್ತಾರೆ. ಇದನ್ನು ನಾವು ಆಯಾ ಜೀವರ ಯೋಗ್ಯತೆ ಎಂದು ತಿಳಿಯಬೇಕು. ಇನ್ನು ಮಧ್ಯಮರಾಗಿರತಕ್ಕಂಥ ಸಮಸ್ತ ಜೀವರು ರುಜುಯೋಗಿಗಳಂತೆ ಶ್ರೇಷ್ಠ ಭಕ್ತರಲ್ಲ, ಕಲಿಯಂತೆ ದ್ವೇಷಗಳಲ್ಲ. ಹೀಗಿದ್ದರೂ ಇವರ ತಾರತಮ್ಯ ಅನ್ನೋದು ಅನಂತ ಬಗೆಯಲ್ಲಿರುತ್ತದೆ. ಪ್ರತಿಯೊಬ್ಬ ಜೀವನೂ ಸಹ ತಾನು ಇನ್ನೊಬ್ಬ ಜೀವನಿಂದ ಭಿನ್ನನಾಗಿದ್ದಾನೆ ಅಂದರೆ ತಾರತಮ್ಯಯುಕ್ತವಾಗಿಯೂ ಭಿನ್ನನಾಗಿದ್ದಾನೆ ಅಂತ ತಿಳಿಯಬೇಕು. ಆದ್ದರಿಂದ ತಾರತಮ್ಯ ಎಂಬುದು ಕೇವಲ ಲಕ್ಷ್ಮಿ, ಋಜುಗಳು ಮತ್ತು ದೇವತೆಗಳು ಅಂತ ಹೇಳಿರುವುದಲ್ಲ. ಪ್ರತಿ ಜೀವರಲ್ಲೂ ತಾರತಮ್ಯವಿದೆ. ಎಲ್ಲಿ ಭೇದವಿದೆಯೋ ಅಲ್ಲಿ ತಾರತಮ್ಯವಿದ್ದೇ ಇರುತ್ತದೆ. ಆದ್ದರಿಂದ ಜಡಗಳಲ್ಲಿ ಭೇದವಿದ್ದರೂ ಅಲ್ಲಿ ಜ್ಞಾನವೇ ಇಲ್ಲದೆ ಇರುವುದರಿಂದ ತಾರತಮ್ಯದ ಜ್ಞಾನ ಎಂಬುದು ಅಲ್ಲಿ ಬರುವುದೇ ಇಲ್ಲ. ತರತಮ ಎಂಬತಕ್ಕಂಥದ್ದೇ ಜ್ಞಾನದ ವ್ಯವಸ್ಥೆ, ಸ್ವರೂಪದ ವ್ಯವಸ್ಥೆ. ಯಾವ ಜಡದಲ್ಲಿ ಜ್ಞಾನವೇ ಇಲ್ಲದೇ ಇರೋದ್ರಿಂದ ಜ್ಞಾನ ಶೂನ್ಯ ಪದಾರ್ಥಗಳಾದ್ದರಿಂದ ಅವುಗಳಲ್ಲಿ ತಾರತಮ್ಯ ಎಂಬುದು ತಿಳಿಯಲು ಬರುವುದಿಲ್ಲ. ಅದು ಮನುಷ್ಯನ ದೃಷ್ಟಿಯಲ್ಲಿ, ಜೀವನ ದೃಷ್ಟಿಯಲ್ಲಿ, ಅದರ ಉಪಯುಕ್ತತೆಯಲ್ಲಿ ಅದರ ಮಹತ್ವವನ್ನು ಇದು ಹೆಚ್ಚು ಕಡಿಮೆ ಅಂತ ಹೇಳಿ ನಾವು ತಿಳಿಯುತ್ತೇವೆ ಹೊರತು ವಸ್ತುತಃ ಜಡಗಳಲ್ಲಿ ತಾರತಮ್ಯವಿಲ್ಲ. ಭಗವಂತನಲ್ಲಿ ಒಬ್ಬನೇ ಇರುವುದರಿಂದ ತಾರತಮ್ಯ ಭಾವನೆ ಕೂಡುವುದೇ ಇಲ್ಲ. ನೇಹ ನಾನಾಸ್ತಿ ಕಿಂಚನ ಎಂಬುದು ಶ್ರುತಿ, ಪ್ರಸಿದ್ಧವಾದ ಶ್ರುತಿಯ ವಾಕ್ಯವಾಗಿದೆ. ಇನ್ನು ತಾರತಮ್ಯವಿರುವುದು ಕೇವಲ ಮನುಷ್ಯರಲ್ಲಿ. ಅನಂತ ಮನುಷ್ಯರಲ್ಲಿರ್ತಕ್ಕಂಥ ಅನಂತ ಜೀವರ ಸಂಖ್ಯೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜೀವರು ಭಿನ್ನರಾಗಿರುವುದರಿಂದ ಭಿನ್ನತೆಯೂ ಉಂಟು, ತಾರತಮ್ಯವೂ ಉಂಟು. ಈ ಸುಸ್ಪಷ್ಟವಾಗಿ ಭಿನ್ನ ಮತ್ತು ತಾರತಮ್ಯವನ್ನು ತಿಳಿದುಕೊಳ್ಳುವುದೇ ಎಲ್ಲ ಜೀವರ ಸಾಧನೆ ಎನಿಸಿಕೊಳ್ಳುತ್ತದೆ. ಇದನ್ನು ಅತಿ ಸ್ಪಷ್ಟವಾಗಿ ತಿಳಿದುಕೊಂಡಾಗ ಎಲ್ಲರೂ ಅವರವರ ಯೋಗ್ಯತೆಯಿಂದ ಅವರು ಪ್ರಕಟವಾಗುತ್ತಾರೆ ಎಂದರ್ಥ. ಎಂದಿಗೆ ನಮಗೆ ಯೋಗ್ಯತೆ ನಮಗೆ ಪ್ರಕಟವಾಗುವುದೇ ಅದಕ್ಕೆ ಆತ್ಮಸಾಕ್ಷಾತ್ಕಾರವೆಂದು ಹೆಸರು. ಆತ್ಮಸಾಕ್ಷಾತ್ಕಾರವಾದಾಗ ನಿತ್ಯ ಸಂಬಂಧವಾದ ಭಗವಂತನ ಬಿಂಬ ಪ್ರತಿಬಿಂಬ ಭಾವ ಎಂಬುದು ಸುಸ್ಪಷ್ಟವಾಗುತ್ತದೆ. ಇದಕ್ಕೆ ಸಹಕಾರಿಯಾದ ವೇದ ಆಗಮ ಅದರ ಉಪಯುಕ್ತವೂ ಸಹ ನಮಗೆ ಅತ್ಯಂತ ಪ್ರಕಾಶಮಯವಾಗಿ ಕಾಣುತ್ತದೆ. ಆದ್ದರಿಂದ ಶ್ರೀ ಪುರಂದರದಾಸರು 10 ಜನ ವರದರನ್ನು ನಮಗೆ ಉದಾಹರಣೆ ಪೂರ್ವಕವಾಗಿ ತೋರಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಾಧನೆಯಲ್ಲಿ ಅಪ್ರತಿಮರಾಗಿರುತ್ತಾರೆ. ಪ್ರತಿಯೊಬ್ಬರದು ಅಪ್ರತಿಮರೇ, ಒಬ್ಬರು ಇನ್ನೊಬ್ಬರಂತೆ ಸಾಟಿಯಂತೆ ಇರುವುದಿಲ್ಲ. ತಾರತಮ್ಯವಿದ್ದೇ ಇರುತ್ತದೆ, ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಒಬ್ಬರ ತಾರತಮ್ಯವನ್ನು ತಿಳುವಳಿಕೆಗೆ ಬೇಕೇ ಹೊರತು ಅವರ ಯೋಗ್ಯತೆಯಿಂದ ಮಾತ್ರ ಅವರಿಗೆ ಫಲಪ್ರದವಾಗುವುದು. ಇದು ಸಮಷ್ಟಿಯಾಗಿ ತಿಳಿಯಬೇಕಾದಾಗ ವೇದ ಮತ್ತು ಇತಿಹಾಸಗಳಿಂದ ತಿಳಿಯಬೇಕು. ಆದರೆ ಸಾಧನೆ ಎಂದಾಗ ಅವರ ವೈಯಕ್ತಿಕವಾಗಿ ಅವರು ಮತ್ತು ಭಗವಂತ ಮತ್ತು ದೇವತೆಗಳ ಈ ಮಧ್ಯೆ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳುವುದೇ ಆಗಿದೆ. ಅನುಗ್ರಹವನ್ನು ಯಾಕೆ ಸಂಪಾದನೆ ಮಾಡಿಕೊಳ್ಳಬೇಕು ಅಂದರೆ ಅಸ್ವಾತಂತ್ರ್ಯರಾದವರು ಸ್ವತಂತ್ರನಾದ ಭಗವಂತನ ಪ್ರಭುವಿನ ಪ್ರೀತಿಯನ್ನು ಗಳಿಸಿಕೊಳ್ಳಬೇಕು. ಭಗವಂತನ ಪ್ರೀತಿ ಎಂಬುದಕ್ಕೆ ಎಷ್ಟು ಬೆಲೆ ಕಟ್ಟಿದರೂ ಸಾಲದು. ನಾವು ಏನೇ ಪದಾರ್ಥವನ್ನು ಗಳಿಸಿದರೂ ಸಹ ಪ್ರೀತಿಯನ್ನು ಗಳಿಸಿಕೊಂಡಂತೆ ಆಗುವುದಿಲ್ಲ.
ಭಗವಂತನ ಪ್ರೀತಿ, ಅವನು ತುಷ್ಟನಾದರೆ ನಮಗೆ ಮೋಕ್ಷವನ್ನೇ ಕೊಡುತ್ತಾನೆ. ಮೋಕ್ಷ ಎಂಬುದು ಸಕಲ ಸುಖ, ಸಕಲ ನಮಗೆ ಬೇಕಾದ್ದೆಲ್ಲವನ್ನೂ ಅದು ಒಳಗೊಂಡಿರುತ್ತದೆ. ಇದು ಟೋಟಲ್ ಪ್ಯಾಕೇಜ್. ಆದ್ದರಿಂದ ಭಗವತ್ ಪ್ರೀತಿಯನ್ನು ಮಾತ್ರ ಎಲ್ಲರೂ ಆಶಿಸಬೇಕು, ಪ್ರಾರ್ಥಿಸಬೇಕು. ಅದನ್ನು ಮಾಡಿದವರು ವರದರು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಎಂಬುದು ಆಯಾ ಜೀವರು ಆ ಜನ್ಮದಲ್ಲಿ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದ ಕಥಾನಕವನ್ನು ನಮಗೆ ಹಣಿದು ತೋರಿಸುತ್ತಾರೆ. ಇದರಿಂದ ನಾವು ತಿಳಿಯಬೇಕಾದ್ದು ಏನು? ಪ್ರತಿಯೊಬ್ಬ ಜೀವರಿಗೂ ಇಂತಹ ಅವಸ್ಥೆ ಬಂದೇ ಬರುತ್ತದೆ. ಆದ್ದರಿಂದ ಅತ್ಯಂತ ಕಠಿಣತಮವಾದ ಸಾಧನೆಗಳನ್ನು ಆಯಾ ಜೀವರು ಮಾಡಲು ಸಿದ್ಧರಾಗುತ್ತಾರೆ. ಆ ಸಿದ್ಧತೆಯಾದಾಗ ಎಲ್ಲವೂ ಅತಿ ಸುಗಮವಾಗಿ ಭಗವಂತ ನೆರವೇರಿಸಿಕೊಡುತ್ತಾನೆ. ಭಗವಂತ ನಮ್ಮ ಅನುಗ್ರಹಿಸಲು ಸದಾ ಸಿದ್ಧನಾಗಿದ್ದಾನೆ. ಆದರೆ ನಾವು ಭಗವಂತನಿಂದ ವಿಮುಖರಾಗಿದ್ದೇವೆ. ಕಾರಣ ನಮ್ಮ ಅನಾದಿ ದೋಷಗಳಿಂದ, ಕರ್ಮಾದಿಗಳಿಂದ ಮತ್ತು ಈ ಅಜ್ಞಾನ ನಿವಾರಣೆಯಾಗದ ತನಕ ನಾವು ಭಗವತ್ ಪ್ರಜ್ಞೆ ನಮಗೆ ಕೂಡುವುದಿಲ್ಲ. ಭಗವದೇತರ ವಿಷಯದಲ್ಲಿ ಆಸಕ್ತಿ ನಮಗೆ ಶೂನ್ಯವಾದಾಗ ಮಾತ್ರ ಭಗವಂತನ ಆಸಕ್ತಿ ಬರುವುದು. ಇದು ಕೇವಲ ವಾಚನಿಕವಾಗಿ ನಿಲ್ಲುವುದು. ಆದರೆ ಮಾನಸಿಕವಾಗಿ, ದೈಹಿಕವಾಗಿ ಮಾಡಬೇಕಾದಾಗ ನಮಗೆ ಇತರ ಪದಾರ್ಥಗಳ ಸಂಯೋಗ ಆಗಿ ಆಗುತ್ತದೆ. ಆದ್ದರಿಂದ ಅಭಿಮಾನ ಶೂನ್ಯರಾಗಿ ಅದನ್ನು ಸಂಪರ್ಕವಿದ್ದರೂ ಸಂಪರ್ಕವಿಲ್ಲದಂತೆ ತಟಸ್ಥರಾಗಿರುವಂಥ ಯೋಗ್ಯತೆಯನ್ನು ಪಡೆದುಕೊಳ್ಳಬೇಕು. ಭಗವಂತ ಮಾತ್ರ ಪೂರ್ಣ, ಭಗವಂತ ಮಾತ್ರ ನಮಗೆ ನಮ್ಮ ಇಷ್ಟಾರ್ಥವನ್ನು ಕೊಡ್ತಕ್ಕಂಥವನು ಎಂಬ ಶ್ರೇಷ್ಠವಾದ ತಿಳುವಳಿಕೆ ಬರುವ ತನಕ ಸಾಧನೆ ಎನಿಸಿಕೊಳ್ಳುವುದು. ಈ ಮಾರ್ಗದಲ್ಲಿ ನಾವು ನಿರಂತರವಾಗಿ ಸಾಗಬೇಕು. ಸಾಗಿದವರನ್ನು ವರದರು ಎಂದು ತೋರಿಸಿರುವುದು. ಆದ್ದರಿಂದ ಶ್ರೇಷ್ಠ ಜ್ಞಾನವನ್ನು ಉಪದೇಶ ಮಾಡಿದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರನಿಗೆ ಭೂಯಿಷ್ಟಾಂತಿರಮ ಮುಕ್ತಿಮಿದೆ ಎಂದು ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಬರಲು ಸಾಧ್ಯ. ಈ ಮನುಷ್ಯ ಜನ್ಮ ಬಂದಾಗ ಇದಕ್ಕೆ ಕಾರಣಕರ್ತರು ನಮ್ಮ ತಂದೆ ತಾಯಿಗಳು. ಇದು ನಾವು ಮರೆಯುವಂತಿಲ್ಲ. ನಾವು ಎಲ್ಲಿಂದ ಬಂದೆವು ಎಂಬುದಕ್ಕಂಥ ರೂಟ್ ಕಾಸ್ ಅಂತ ನಾವೇನು ಹೇಳುತ್ತೇವೆ, ನಾವು ಅದನ್ನು ಮರೆತು ಬಿಟ್ಟರೆ ನಾವು ಕೃತಜ್ಞರಾಗುತ್ತೇವೆ. ಕೃತಜ್ಞರು ಅಂದರೆ ಎಲ್ಲ ದೋಷಗಳಿಗೂ ನಾವು ಕಾರಣರಾಗುತ್ತೇವೆ ಎಂದು ಹೆಸರು. ಆದ್ದರಿಂದ ನಮ್ಮ ತಂದೆ ತಾಯಿಗಳಿಂದ ಅವರ ಉಪಕಾರ ಸ್ಮರಣೆ ನಾವು ನಿತ್ಯವಾಗಿರಬೇಕು. ಅವರ ಇರುವಿಕೆಗೆ ನೆರವಾದ ಗುರು ಹಿರಿಯರು, ಅವರ ಉಪಕಾರವನ್ನು ನಾವು ಸ್ಮರಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ಮಾಡಿಸುವುದರಿಂದ ಅವ್ಯಕ್ತರಾಗಿರ್ತಂಥ ಸಕಲ ತತ್ವಾಭಿಮಾನಿ ದೇವತೆಗಳು ಅಪಾರವಾದ ನಮಗೆ ಅನಂತವಾದ ಕಾರ್ಯಗಳಲ್ಲಿ ನೆರವು ಮಾಡಿಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ತತ್ವಾಭಿಮಾನಿ ದೇವತೆಗಳೇ ನಮ್ಮ ಪ್ರತಿಯೊಂದು ಕಣದಲ್ಲಿ ಇದ್ದು ನಮ್ಮ ಭಗವಂತನ ಕಡೆಗೆ ಜ್ಞಾನವನ್ನು ತೋರಿಸುವುದಕ್ಕೆ ಸಹಾಯ ಮಾಡಿದ್ದಾರೆ. ಇದನ್ನು ನಾವು ತತ್ವಾಭಿಮಾನಿಗಳ ಚಿಂತನೆಯನ್ನು ಸದಾ ಮಾಡಲೇಬೇಕು. ಇದು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಇದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಶಾಸ್ತ್ರದಿಂದ ತಿಳಿದುಕೊಳ್ಳಬೇಕು, ಗುರು ಹಿರಿಯಿಂದ ತಿಳಿದುಕೊಳ್ಳಬೇಕು. ಏಕೆಂದರೆ ಎಲ್ಲ ತತ್ವಾಭಿಮಾನ ದೇವತೆಗಳು ಅವ್ಯಕ್ತ ಸ್ವಭಾವದವರು. ಇವರ ಮೇಲಿರ್ತಕ್ಕಂಥ ಜೀವೋತ್ತಮನಾಗಿರ್ತಕ್ಕಂಥ ವಾಯುದೇವರು ಕೇವಲ ಭಗವಂತನ ಆಜ್ಞೆಯಂತೆ ಎಲ್ಲ ಜೀವರಲ್ಲಿ ನಿಂತು ಪ್ರಾಣಧಾರಕನಾಗಿ ಉಸಿರನ್ನು ಕೊಟ್ಟು ಶಕ್ತಿ, ಬಲ, ಜ್ಞಾನ ಎಲ್ಲವನ್ನೂ ಪೂರೈಸಿ
ಭಗವಂತನ ಜ್ಞಾನವನ್ನು ನಮಗೆ ಬೋಧಿಸುತ್ತಿದ್ದಾರೆ, ತಿಳಿಸುತ್ತಿದ್ದಾರೆ, ತಿನ್ನಿಸುತ್ತಿದ್ದಾರೆ. ಸರ್ವಾತ್ಮನ ನಮಗೆ ಸಹಾಯ ಮಾಡುತ್ತಿರುವರು ನಮ್ಮ ಮೂಲ ಗುರುಗಳಾದ ವಾಯುದೇವರು, ಭಾರತೀಯ ಪತಿ ವಾಯುದೇವರು. ಆದ್ದರಿಂದಲೇ ಉಪನಿಷತ್ತು ಹೇಳುವುದು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಪ್ರತ್ಯಕ್ಷನಾದ ಬ್ರಹ್ಮ ಅಂದರೆ ನಮಗೆ ವಾಯುದೇವರೇ. ನಮ್ಮ ಉಸಿರು ನಮಗೆ ಅನುಭವಕ್ಕೆ ಬರುತ್ತದೆ, ಕಣ್ಣಿಗೆ ಕಾಣುವುದಿಲ್ಲ. ಅವರೇ ವಾಯುದೇವರು. ಉಸಿರಿಲ್ಲದಿದ್ದರೆ ಯಾವ ಕೆಲಸವೂ ಮಾಡಲು ಸಾಧ್ಯವೇ ಇಲ್ಲ. ಕಣ್ಣಲ್ಲಿ ನೋಡುವುದಾಗಲಿ, ಕೈಯಲ್ಲಿ ಮಾಡುವುದಾಗಲಿ, ಕಾಲಲ್ಲಿ ನಿಲ್ಲುವುದಾಗಲಿ, ಹೊಟ್ಟೆಗೆ ತಿನ್ನುವುದಾಗಲಿ, ಯಾವುದೇ ಮಾಡಬೇಕಾದರೂ ಉಸಿರಿಲ್ಲದಿದ್ದರೆ ಏನು ಮಾಡಲು ಸಾಧ್ಯ? ಆದ್ದರಿಂದ ಉಸಿರಿಗೆ ಅಭಿಮಾನಿಗಳಾದವರು ಮುಖ್ಯ ಪ್ರಾಣದೇವರು. ಇದನ್ನು ಪ್ರಾಣ ಅಂತ ಹೆಸರು. ಮುಖ್ಯ ಪ್ರಾಣನ ಅವರ ಮಹಿಮೆ ಅತೀ ಅದ್ಭುತವಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ಅವರನ್ನು ಜೀವೋತ್ತಮ, ಎಲ್ಲ ಜೀವರಿಗೆ ಅತಿ ಉತ್ತಮ ಎಂಬುದನ್ನು ಅನ್ವರ್ಥವಾಗಿ ತಿಳಿದು ಆರಾಧನೆ ಮಾಡಬೇಕು. ಎಲ್ಲಿಯ ತನಕ ನಾವು ವಾಯುದೇವರ ಆರಾಧನೆ ಮಾಡುವುದಿಲ್ಲವೋ ಭಗವಂತನ ಪ್ರೀತಿ ಸುತರಾಮ್ ಆಗುವುದಿಲ್ಲ. ಏಕೆಂದರೆ ಇದು ಸದಾಗಮ, ಸಮ್ಯಕ್ ಆಗಮ, ಸಮ್ಯಕ್ ಮಾರ್ಗ. ಈ ಮಾರ್ಗವನ್ನೇ ನಾವು ಕ್ರಮಿಸಲಿಲ್ಲದಿದ್ದರೆ, ನಮಗೆ ತಿಳಿದುಕೊಳ್ಳದಿದ್ದರೆ ಹೇಗೆ ತಾನೇ ನಾವು ವೈಕುಂಠ ಎಂಬ ಪಥ, ವೈಕುಂಠ ಮಾರ್ಗವನ್ನು ಹೊಂದಬಹುದು, ಸೇರಬಹುದು? ಆದ್ದರಿಂದಲೇ ವಾಯುಮಾರ್ಗ, ವಾಯುದೇವರ ಉಪದೇಶ, ಆಚಾರ್ಯ ಪವನ ಅಸ್ಮಾಕಂ ಆಚಾರ್ಯಾಣಿ ಭಾರತೀ ಎಂಬುದು ನಮಗೆ ಅತ್ಯಂತ ಶ್ರೇಷ್ಠವಾಗಿ ತಿಳಿದುಕೊಳ್ಳಬೇಕು. ಅವರ ಅನುಗ್ರಹದಿಂದಲೇ ನಾವು ಪ್ರತಿ ಕ್ಷಣವೂ ಇರುವುದು. ಆದ್ದರಿಂದ ಪ್ರತ್ಯಕ್ಷ ಬ್ರಹ್ಮರಾಗಿದ್ದಾರೆ. ನಾವು ಅವರನ್ನು ಸದಾ ಸ್ಮರಿಸಲೇಬೇಕು. ಈ ಜ್ಞಾನ ನಮಗೆ ಬಂದಾಗ ಮಾತ್ರ ಭಗವತ್ ಪ್ರಜ್ಞೆ ಉಂಟಾಗುವುದು. ನಾವು ಹುಟ್ಟಿದ್ದರೆ ಮಾತ್ರ ಬೇರೆ ಕೆಲಸ ಮಾಡಲು ಸಾಧ್ಯ. ಅದನ್ನು ಕೊಡ್ತಕ್ಕಂಥವರು ವಾಯುದೇವರಾಗಿದ್ದಾರೆ. ಹಾಗಾದರೆ ಎಲ್ಲ ದೇವರಿಗೂ ಕೊಟ್ಟಿದ್ದರೆ ಯಾಕೆ ಆಗುವುದಿಲ್ಲ ಅಂದರೆ, ಅವರು ಪರಿಶ್ರಮವೇ ಪಟ್ಟಿಲ್ಲ. ಅವರ ಅಜ್ಞಾನ ದಶೆಯಿಂದ ಈ ಸುಜ್ಞಾನದ ಕಡೆಗೆ ಅವರು ಮನಸ್ಸು ಮಾಡಿಲ್ಲ, ಅವರು ಪ್ರಯತ್ನ ಮಾಡಿಲ್ಲ. ಇದೇ ಮುಖ್ಯ ಕಾರಣ. ಜೀವನ ಕರ್ತೃತ್ವ, ಜೀವನ ಪ್ರಯತ್ನ ಮತ್ತು ಜೀವನ ಕರ್ಮ, ಇದು ಮೂರು ಸಹ ಭಗವಂತನ ಕಡೆ ಮಾಡಬೇಕು. ಅದಕ್ಕೆ ಸಹಾಯಕರಾಗಿ ಮಾಡುವುದು ವಾಯುದೇವರು. ಆದ್ದರಿಂದ ವಾಯುದೇವರು ವಿಶೇಷ ಆಕಾರವಾಗಿ ನಾವು ಪ್ರಾರ್ಥಿಸಬೇಕು, ಅವರ ಅನುಗ್ರಹವನ್ನು ಯಾಚಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಈ ಬಿಂಬರೂಪನೇ ವಾಯುದೇವರಿಗೂ ಬಿಂಬ, ಎಲ್ಲ ರುಜು ಗುಣಸ್ಥರಿಗೆ, ಎಲ್ಲ ದೇವತೆಗಳಿಗೂ ಬಿಂಬರೂಪ, ನಮ್ಮ ಗುರು ಹಿರಿಯರಿಗೂ ಬಿಂಬರೂಪ, ನಮ್ಮ ತಂದೆ ತಾಯಿ ಬಿಂಬರೂಪ, ನಮಗೂ ಬಿಂಬರೂಪ. ಅಂದರೆ ಅನಂತ ರೂಪದಿಂದ ಇರತಕ್ಕಂಥ ಏಕಮೇವ ಎಂಬುದೇ ಅವನ ಭಗವಂತ. ಅವನೇ ಬಿಂಬರೂಪ, ನಮ್ಮ ಬಿಂಬ. ಈ ಬಿಂಬನಿಂದಲೇ ಸಮಸ್ತವು ಜರುಗುತ್ತಿದೆ ಎಂಬುದನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ತಿಳಿದು ಆರಾಧಿಸಬೇಕು. ಆದ್ದರಿಂದ ಇದಕ್ಕೆ ಬಿಂಬೋಪಾಸನೆಂದ ಹೆಸರು. ಜೀವನ ಪ್ರಕರಣದಲ್ಲಿ ವಾಯು ಜೀವೋತ್ತಮತ್ವ ಎಂಬತಕ್ಕಂತಹ ಮುಖ್ಯ ಘಟ್ಟ. ಅದರ ಜೊತೆಯಲ್ಲೇ ತಿಳಿಯಬೇಕಾದ ಬಿಂಬೋಪಾಸನ. ನಾವು ಯಾವುದೇ ಕರ್ಮವನ್ನು ಮಾಡಿದರೂ ಸಹ ಭಗವಂತನ ಪ್ರೀತನಾಗಬೇಕಾದರೆ ಭಗವಂತ ಬಿಂಬ ರೂಪದಲ್ಲಿ ನಮ್ಮೊಳಗೆ ಇದ್ದಾನೆ. ಅವನನ್ನು ನಾವು ಮನೆಯಲ್ಲಿ ಬೀಗ ಹಾಕಿ ಹೋಗಿ ಇಡೀ ಪ್ರಪಂಚವನ್ನು ಹುಡುಕಿದರೂ ಸಹ ಹೇಗೆ ಮನೆಯಲ್ಲಿರತಕ್ಕಂಥ ಪದಾರ್ಥ ಹೊರಗಡೆ ಸಿಗುವುದು ಸಾಧ್ಯವಿಲ್ಲವೋ ಹಾಗೆ ನಮ್ಮ ಹೃದಯದ ಆಕಾಶದಲ್ಲಿರತಕ್ಕಂತಹ ಭಗವಂತನನ್ನು ಕಾಣದೆ ಹೋದರೆ ಯಾವ ಲೋಕಕ್ಕೂ ನಾವು ಹೋದರೂ ನಮಗೆ ಸುಖ ಪ್ರಾಪ್ತಿಯಾಗುವುದಿಲ್ಲ, ಭಗವಂತನ ಪ್ರೀತಿಯಾಗುವುದಿಲ್ಲ. ಏಕೆಂದರೆ ಅವನು ನಮ್ಮ ಬಿಂಬನಾಗಿದ್ದಾನೆ. ಅದನ್ನು ಸಹ ವೇದ ಇತಿಹಾಸಗಳು ತಿಳಿಸಿಕೊಡ್ತಾ ಇದೆ. ಇದು ಪ್ರತ್ಯಕ್ಷಕ್ಕೆ ಸಿದ್ಧವಾಗಿದೆ. ಆಗಮದಲ್ಲಿ ಹೇಳಿದರು ಬಿಂಬನಲ್ಲಿದ್ದಾನೆ ಎಂಬುದು ಪ್ರತ್ಯಕ್ಷ ಸಿದ್ಧ, ಯುಕ್ತಿಯಿಂದ ಸಿದ್ಧ,
ಆಗಮಿಸಿದ್ದ. ಒಂದು ವಾಹನ ನಡೆಸುತ್ತಿದ್ದಾಗ ವಾಹನ ಚಾಲಕನಿಗೂ ಅಸ್ವತಂತ್ರರಾದ ಜೀವರು ಜಡದಂತೆ ಜಡಪ್ರಾಯರಾಗಿದ್ದಾರೆ. ಆದ್ದರಿಂದ ಪ್ರತಿಯೊಂದು ಜಡಪ್ರಾಯರಾಗಿರುವ ಜೀವರಲ್ಲಿ ಪರಮಚೇತನಾದ ಭಗವಂತನಿದ್ದಾನೆ ಎಂಬುದು ಕೇವಲ ಸಾಧಾರಣವಾದ ಯುಕ್ತಿ. ಇದನ್ನು ಅನೇಕ ಶಾಸ್ತ್ರ ಪದಗಳು ತಿಳಿಸುತ್ತಾ ಇದೆ. ನಮ್ಮ ಸಾಕ್ಷಿಯೂ ಸಹ ಅದನ್ನು ಒಪ್ಪಿಕೊಳ್ಳುತ್ತಾ ಇದೆ. ಆದ್ದರಿಂದ ಬಿಂಬೋಪಾಸನೆ ಎಂಬುದು ಅತಿ ಮುಖ್ಯವಾಗಿದೆ. ಎಲ್ಲರೂ ಎಲ್ಲ ಕಾಲಕ್ಕೂ ಯಾವುದೇ ಕೆಲಸವನ್ನು ಸಹ ಬಿಂಬನಿಗೆ ಅರ್ಪಿಸಬೇಕು. ಇದೇ ಪೂರ್ಣಾಹುತಿಯಂತೆ. ಆದ್ದರಿಂದ ನಮ್ಮ ಬಿಂಬ, ಅವನಿಂದ ಎಲ್ಲ ಸಮಸ್ತ ಜೀವರು ಎಲ್ಲ ಸಮಸ್ತ ಕಾರ್ಯಗಳು ನಡೆಯುತ್ತಿದೆ ಅಂತ ತಿಳಿಯಬೇಕು. ಇಂಥ ಬಿಂಬನಿಗೆ ನಾವು ಹೇಗೆ ಪ್ರತ್ಯುಪಕಾರವನ್ನು ಮಾಡುವುದು, ಹೇಗೆ ಪೂಜಿಸುವುದು, ಹೇಗೆ ನಮಿಸುವುದು ಎಂದರೆ ಪೂರ್ಣ ತೃಪ್ತನಾಗಿರ್ತಕ್ಕ ಭಗವಂತನಿಗೆ ಯಾವ ಕಾಮನೆಗಳು ಇರುವುದಿಲ್ಲ. ನಾವು ಇದು ಮಾಡಬೇಕು ಎಂಬ ಅಪೇಕ್ಷೆಯೂ ಸಹ ಅವನಿಗಿಲ್ಲ. ಹಾಗಾದರೆ ನಮ್ಮ ಮಾತನ್ನು ಹೇಗೆ ಕೇಳುತ್ತಾನೆಂದರೆ ನಾವು ಅವನಿಗೆ ಸಮ್ಮುಖನಾಗಿ ಅವನನ್ನು ನಮಸ್ಕರಿಸಬೇಕು. ಆದ್ದರಿಂದ ಅವನು ಭಗವಂತ ಪ್ರೀತನಾಗುತ್ತಾನೆ. ಸ್ತೋತ್ರದಿಂದ ಭಗವಂತ ಪ್ರೀತನಾಗುತ್ತಾನೆ. ಸ್ತೋತ್ರ ಅಂದರೆ ಏನು? ಇರುವುದನ್ನು ಮಾತ್ರ ಸ್ತುತಿಸುವುದು ಎಂದರ್ಥ. ಅದು ಭಕ್ತಿಪೂರ್ವಕವಾಗಿ ಸ್ತುತಿಸುವುದು. ಅದೇ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥದ್ದು. ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ. ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ. ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ಹರಿ ಓಂ ಹರಿ ಓಂ.